ಓಂ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕೃನ್ಕರಣೆ. ಚರ್ಪಟ ವಿರಚಿತ ಕಂತಃ ಪುಣ್ಯಾ ಪುಣ್ಯ ವಿವರ್ಜಿತ ಪಂತಃ. ಯೋಗಿ ಯೋಗ ನಿಯೋಜಿತ ಚಿತ್ತಃ ನಮತೆ ಬಾಲೋನ್ಮತ್ತವದೇವ. ಕಸ್ತ್ವಂ ಕೋಹಂ ಕುತ ಆಯಾತಃ. ಕಸ್ತ್ವಂ ಕೋಹಂ ಕುತ ಆಯಾತಃ. ಕಾಮೇ ಜನನಿ ಕೋ ಮೇ ತಾತಃ. ಕಾಮೇ ಜನನಿ ಕೋ ಮೇ ತಾತಃ. ಇತಿ ಪರಿಭಾವಯ ಸರ್ವಮಸಾರಂ. ಇತಿ ಪರಿಭಾವಯ ಸರ್ವಮಸಾರಂ. ವಿಶ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ. ವಿಶ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ. ಕಸ್ತ್ವಂ ಕೋಹಂ ಕುತ ಆಯಾತಃ. ಕಾಮೇ ಜನನಿ ಕೋ ಮೇ ತಾತಃ. ಇತಿ ಪರಿಭಾವಯ ಸರ್ವಮಸಾರಂ. ವಿಶ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ. ಕಸ್ತ್ವಂ ಕೋಹಂ ಕುತ ಆಯಾತಃ. ಕಾಮೇ ಜನನಿ ಕೋ ಮೇ ತಾತಃ. ಇತಿ ಪರಿಭಾವಯ ಸರ್ವಮಸಾರಂ. ವಿಶ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕೃನ್ಕರಣೆ. ನಹಿ ನಹಿ ರಕ್ಷತಿ ಡುಕೃನ್ಕರಣೆ. ಸುರೇಂದ್ರಾಚಾರ್ಯ ಸುರೇಶ್ವರಾಚಾರ್ಯರ ಶಿಷ್ಯರು ಅಂತ ಹೇಳ್ತಾರೆ. ಶಂಕರಾಚಾರ್ಯರ ಶಿಷ್ಯರ ಅನೇಕರು, ಅವರ ಶಿಷ್ಯರ ಇನ್ನೂ ಅನೇಕರು, ಹಾಗೆ ಸುಮಾರು ಜನ ಹೇಳಿ ಇದನ್ನು ನೋಡಿ ಬರೆದಿರೋದು ಅಂತ ಹೇಳ್ತಾರೆ. ಅದು ತುಂಬ ಒಳ್ಳೆಯ ಶ್ಲೋಕ. ಸುರೇಶ್ವರಾಚಾರ್ಯರ ಶಿಷ್ಯರಾದರೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಲ್ವಾ. ಈ ರೀತಿಯಾದ ಶ್ಲೋಕವನ್ನು ಮುಂಚೆಯೇ ನೋಡಿದ್ವಿ ನಾವು. ಎಲ್ಲಿ ನೋಡಿದ್ವಿ? ಎಷ್ಟನೇ ಶ್ಲೋಕದಲ್ಲಿ ನೋಡಿದ್ವಿ? ಖಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋಯಮತೀವ. ಎಷ್ಟನೇ ಶ್ಲೋಕ? 8ನೇ ಶ್ಲೋಕ. ಯಾರು ಕೊಟ್ಟಿದ್ದು? ಶಂಕರ ಕೊಟ್ಟ. ಆಮೇಲೆ ಇನ್ನೊಂದು ನೋಡಿದ್ವಲ್ಲ, ಅದು ಎಷ್ಟನೇ ಶ್ಲೋಕ? 13ನೇದು. ಯಾರು ಕೊಟ್ಟಿದ್ದು? ಅಷ್ಟೆ. 12ವರೆಗೂ ಶಂಕರರು. ನೆಕ್ಸ್ಟ್ ಅವ್ರ ಫಸ್ಟ್ ಶಿಷ್ಯರು 13 ಪದ್ಮಪಾದಾಚಾರ್ಯ. ಅದೆಲ್ಲ ಇರಬೇಕು, ಇಲ್ಲ ಅಂದರೆ ಕಷ್ಟ. ಅದು ಈ ರೀತಿಯಾಗಿ ಇವಾಗ ಸುರೇಂದ್ರಾಚಾರ್ಯರು ಇತಿ ಪರಿಭಾವಯ ಸಂಸಾರಂ ಅಸಾರಂ ಇತಿ ಪರಿಭಾವಯ. ಸಂಸಾರ ಅಂತ ಪದ ಇದೆಯಾ? ಇದೆಯಾ ಅಲ್ಲಿ? ಇಲ್ಲ ಅಲ್ಲ, ಇದೆ. ಹಾಂ, ಸರ್ವಂ ಅಸಾರಂ. ಅದೇ ವಿಶ್ವಂ ಅಸಾರಂ ಸರ್ವಂ ಇದಂ ವಿಶ್ವಂ ಸರ್ವಂ ಅಸಾರಂ ಇತಿ ಪರಿಭಾವಯ. ಅದೇ ಮೈನ್ ಸೆಂಟೆನ್ಸ್. ಏನು ಕೇಳ್ತಿದ್ದಾರೆ ಮತ್ತೆ? ಕಸ್ತ್ವಂ, ತ್ವಂ ಕಹ, ನೀನು ಯಾರು? ಕೋಹಂ, ಅಹಂ ಕಹ, ನಾನು ಯಾರು? ಆಮೇಲೆ ಕಸ್ತ್ವಂ ಕೋಹಂ ಕುತ ಆಯಾತಃ, ನೀನು ಎಲ್ಲಿಂದ ಬಂದೆ, ಅಥವಾ ನಾವಿಬ್ಬರು ಎಲ್ಲಿಂದ ಬಂದ್ವಿ? ಕಾಮೇ ಜನನಿ, ಮೇ ಜನನಿ ಕಾ, ಮೇ ಜನನಿ ಕಾ, ನನ್ನ ತಾಯಿ ಯಾರು? ಮೇ ತಾತಃ ಕಹ, ನನ್ನ ಅಪ್ಪ ಯಾರು? ಇತಿ ಚಿಂತೆಯ ಅಂತ ಹಾಕೊಳ್ಬೇಕು ಫಸ್ಟ್. ಆಮೇಲೆ ಇದಂ ವಿಶ್ವಂ ಸ್ವಪ್ನ ವಿಚಾರಂ ಅಸಾರಂ ತ್ಯಕ್ತ್ವಾ. ಹೀಗೆ ಹಾಕೊಳ್ಬೇಕು.
ಅಂದರೆ ಏನು ನೀನು ಯಾರು, ನಾನು ಯಾರು, ನಿಮ್ಮ ತಂದೆ ತಾಯಿ ಯಾರು, ನಾವೆಲ್ಲಿಂದ ಬಂದ್ವಿ, ಇದೇನು ಪ್ರಶ್ನೆನಾ ಸ್ವಾಮಿ, ಇದಕ್ಕೆ ಇವ್ರು ಆಚಾರ್ಯರು ಬರಬೇಕಾ ಅಂತ ಕೇಳಬಾರ್ದು. ನಾವು ಈ ಪ್ರಶ್ನೆ ಕೇಳದೇ ಇರೋದ್ರಿಂದ, ಅನ್ಯ ಪ್ರಶ್ನೆಗಳನ್ನು ಕೇಳೋದ್ರಿಂದ ಈ ಥರ ಯಾರು ಆಚಾರ್ಯರು ಬಂದು ನೀನು ಬೇರೆ ಬೇರೆ ಪ್ರಶ್ನೆ ಎಲ್ಲ ಕೇಳ್ತಿದೀಯಾ, ನಿನ್ನ ಪ್ರಶ್ನೆ ನೀನು ಕೇಳ್ಕೊಂಡಿದೀಯಾ ಅಂತ. ನಾನು ಯಾರು ಸ್ವಾಮಿ, ನಾನು ಸ್ವಾಮಿ ಬ್ರಹ್ಮಾತ್ಮಾನಂದ, ನೀವು ಯಾರು ಸ್ವಾಮಿ ಸೋ ಆ್ಯಂಡ್ ಸೋ, ನಮ್ಮ ತಂದೆ ತಾಯಿ ಯಾರು ಸ್ವಾಮಿ ಹೆಸರು, ಅದಲ್ವಲ್ಲ, ಅದನ್ನು ಕೇಳಿಲ್ವಲ್ಲ ಇಲ್ಲಿ, ಅದು ಗೊತ್ತಿದೆಯಲ್ವ. ಅಂದರೆ ಯಾವುದೆಲ್ಲ ದೇಹಕ್ಕೆ ಸಂಬಂಧಪಟ್ಟು ಒಂದು ನಾಮಕರಣ ಆಗಿದೆಯೋ, ದೇಹದಿಂದ ತಾನೇ ಎಲ್ಲ ಸಂಬಂಧಗಳು, ಅದನ್ನು ಚಿಂತೆಯಂ ಪರಿಭಾವಯ ಅಸಾರಮೇವ, ಇದರಲ್ಲಿ ಹೇಳ್ತಾರಲ್ಲ ಪ್ರಶ್ನೋತ್ತರ ರತ್ನಮಾಲಿಕೆಯಲ್ಲಿ ಏನು ಹೇಳ್ತಾರೆ, ಶಂಕರರೇ ಕೇಳ್ತಾರೆ, ಆಗಿದೆಯಲ್ಲ ಮರ್ತೋಗಿರುತ್ತೆ ಬಿಡಿ, ವಿಶೇಷಣ ನಮ್ಮದು. ಅದೇನ 5ನೇ ಶ್ಲೋಕದಲ್ಲೂ ಏನೋ ಕೇಳ್ತಾರೆ, ಕಿಂ ಸಂಸಾರೇ ಸಾರ, ಸಂಸಾರದಲ್ಲಿ ಏನಪ್ಪ ಸಾರ ಅಂತ ಕೇಳ್ತಾರೆ. ಅದಕ್ಕೆ ಶಂಕರರು ಬಹುಶೋಪಿ ಇದಂ ವಿಚಾರಣಂ ಕರ್ತವ್ಯಮೇವ, ಸಂಸಾರದಲ್ಲಿ ಸಾರ ಏನು ಅಂದರೆ, ಸಂಸಾರದಲ್ಲಿ ಏನು ಸಾರ ಅಂತ ಚಿಂತನೆ ಮಾಡಿದೆ ಸಂಸಾರದ ಸಾರ. ಬಹುಶೋಪಿ ಚಿಂತ್ಯಮಾಣಂ ಇದಮೇವ, ಸಂಸಾರದಲ್ಲಿ ಸಾರ ಏನು, ಬಹುಶೋಪಿ ಚಿಂತ್ಯಮಾಣಂ, ಯೋಚನೆ ಮಾಡ್ತಿರೋದು ಏನು ಸಾರ, ಏನು ಸಾರ, ಯೋಚನೆ ಮಾಡಿ ಸುಮಾರು ಸತಿ ಯೋಚನೆ ಮಾಡ್ತಿರ್ತೀವಿ ಹೀಗೇನೆ, ಏನು ನನ್ನ ಜೀವನ ಹೀಗಾಗುತ್ತಲ್ಲ, ಏನು ಸಂಸಾರದ ಜೀವನ ಇದು, ಮತ್ತು ಅದಕ್ಕೇನು ಉತ್ತರ ಸಿಗ್ತಾ ಇದೆಯಾ, ಇದನ್ನು ಕೇಳೋದ್ರಿಂದಲೇ ಉತ್ತರ ಸಿಗುತ್ತೆ ನಮಗೆ. ಈ ಪ್ರಶ್ನೆ ಕೇಳೋದ್ರಿಂದಲೇ ಕೆಲವು ಪ್ರಶ್ನೆಗಳಿಗೆ ಪ್ರಶ್ನೆಯೇ ಉತ್ತರ, ಸುಮಾರು ಪ್ರಶ್ನೆಗಳಿಗೆ ಯಾವುದೋ ಒಂದು ಉತ್ತರ. ಈ ಪ್ರಶ್ನೆಗೆ ಸಂಸಾರ ಸಾರ ಏನೋ, ಇದನ್ನು ವಿಚಾರಣೀಯಮೇವ, ವಿಚಾರ ಮಾಡದೆ ಅಂದರು ಶಂಕರರು. ಯಾಕಂದ್ರೆ ನಮಗೆ ಉತ್ತರ ಸರಿಯಾಗಿ ಸಿಗಲ್ವಲ್ಲ. ಏನು ನಾನು ಎಲ್ಲಿಂದ ಬಂದೆ ತಾಯಿ ಸ್ವಾಮಿ ತಾಯಿಯ ಗರ್ಭದಿಂದ ಬಂದೆ. ನೀನು ಯಾರು, ನಾನು ಹೆಸರು, ಈ ಅಡ್ರೆಸ್ಸು, ಬೆಂಗಳೂರಲ್ಲಿದ್ದೆ, ಇವಾಗ ಇಲ್ಲಿ ಬಂದಿದ್ದೀನಿ, ಪಾಡಬಾರ್ದು ಕಷ್ಟಪಟ್ಟು ಪಡ್ತಾಯಿದ್ದೀನಿ ಇಲ್ಲಿ ಬಂದು ಅಂತ ಮನಸ್ಸಲ್ಲಿ ಹೇಳ್ಕೊಳ್ಬೇಕು, ಹೊರಗಡೆ ಹೇಳ್ಕೊಳಕ್ಕಾಗದೇ ಇದ್ರು ಅಲ್ವಾ. ಆ ರೀತಿಯಾಗಿ ಎಲ್ಲ ಸ್ವಪ್ನದಂತೆ ಇದನ್ನು ಯಾವಾಗ ಬರುತ್ತೆ, ಸುಭಾಷಿತದ ಫಸ್ಟ್ ಶ್ಲೋಕ, ಸಂಸಾರ ಕಟುವೃಕ್ಷಸ್ಯ ದ್ವೇ ಫಲೆ ಅಮೃತೋಪಮೆ. ಈ ಸಂಸಾರ ಅನ್ನುವಂತಹ ವಿಷ, ಅಂದರೆ ಸಂಸಾರ ಜೀವನವೇ ಒಂದು ಕಟುವೃಕ್ಷ, ಕಹಿ ವಿಷ ಅದು, ಅದರಲ್ಲಿ 2 ಹಣ್ಣು ಅಮೃತದಂತೆ ಇದೆಯಂತ. ದ್ವೇ ಫಲೆ ಅಮೃತೋಪಮೆ. ಏನದು, ಒಂದೇದು ಕಾವ್ಯಾಲಂಕೃತ ರಸಾಸ್ವಾದ, ಸುಭಾಷಿತ ಗ್ರಂಥ ಅಲ್ವಾ, ಹಾಗೆ ಹೇಳಬೇಕಲ್ವ. ಕಾವ್ಯಾಲಂಕೃತ ರಸಾಸ್ವಾದ, ಆ ಕಾವ್ಯಗಳನ್ನೆಲ್ಲ ಓದ್ತಾ ಇರೋದ್ರಿಂದ, ಆ ಅಕ್ಷರಗಳನ್ನೆಲ್ಲ ಕೇಳಿಸ್ಕೊಳ್ಳೋದ್ರಿಂದ ಅದ್ರಲ್ಲಿ ಬರುವಂತಹ ಆನಂದ. ನಾವು ಬೇಕಂದ್ರೆ ಶಾಸ್ತ್ರವನ್ನು ಹಾಕ್ಕೊಳ್ಬೋದು, ಯಾವುದೋ ಒಂದು. ಕಾವ್ಯಾಲಂಕೃತ ರಸಾಸ್ವಾದ ಸಂಗಮ್ ಸಜ್ಜನೈ ಸಹ, 2ನೇದು ಸತ್ಸಂಗವನ್ನು ಮಾಡದೇ ಅಮೃತ, ಶಾಸ್ತ್ರವನ್ನು ಓದದೇ ಅಮೃತ ಅಂತ. ನಮಗೆ ಸಾರ ಏನು ಸಾರ ಇಲ್ಲ, ನಾವು ಮಾಡುವಂಥದ್ದು ಯಾವುದಕ್ಕೂ ಸಾರ ಇಲ್ಲ ಅಲ್ವಾ. ಸಂಸಾರದಲ್ಲಿ, ಈ ಜೀವನದಲ್ಲಿ ಏನು ಸಾರ ಇಲ್ಲ ಅಂತ ಅರ್ಥ ಈ ಶ್ಲೋಕದಲ್ಲಿ. ಇಲ್ಲ ಸ್ವಾಮಿ, ಆ ಸಂಸಾರದಲ್ಲಿ ಹೇಳಿದಾರಲ್ಲ ಈ ರೀತಿಯಾಗಿ ನಾವು ಲಕ್ಷ್ಯವನ್ನು ಇಟ್ಕೊಳ್ಬೇಕು, ಮೇ ಯು ಅಟೈನ್ ಯುವರ್ ಗೋಲ್, ದಟ್ ಗೋಲ್ ಈಸ್ ಅಟೈನ್ ಥ್ರೂ ವಾಟ್, ದಟ್ ಲಕ್ಷ್ಯ ಇದೆಯಲ್ವಾ, ಗುರಿ ಇದೆಯಲ್ವಾ. ಸಾಧಾರಣವಾಗಿ ಗುರಿ ಏನು, ಅರ್ಥಪುರುಷಾರ್ಥವೇ. ನೀನು ಒಂದು ದಿವಸ 40 ವಯಸ್ಸಾದಮೇಲೆ ಈ ರೀತಿಯಾಗಿ ಎಲ್ಲರ ಬಾಯಲ್ಲೂ ಅಂಥ ಹುಡುಗ ಅಂಥ ಹುಡುಗಿ ಎಷ್ಟು ಕೆಲಸ ಎಲ್ಲ ಮಾಡಿ ಎಷ್ಟು ದುಡ್ಡು ಇಟ್ಕೊಂಡಿದ್ದಾಳೆ, ಅದೇ ತಾನೇ ಅರ್ಥಪುರುಷಾರ್ಥವೇ. ನಮ್ಮ ಗೋಲೆಲ್ಲ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ವಾಟ್, ಅರ್ಥಪುರುಷಾರ್ಥವೇ. ಅದು ತಾನೇ ಯಶಸ್ಸು ನಮಗೆ. ಯೋಚನೆ ಮಾಡಿದ್ದೀರಾ? ಇಲ್ಲಾಂದರೆ ಕಾಮಪುರುಷಾರ್ಥ ಜಾಸ್ತಿ ಅರ್ಥನೇ. ಧರ್ಮಪುರುಷಾರ್ಥ ಗೋಲ್ ಇರೋಕ್ಕೆ ಎಲ್ಲರೂ ಕೇಳಿದ್ದೀರ? ಇವನು 40 ವಯಸ್ಸಿಗೆ 45 ವರ್ಷಕ್ಕೆ ಸುಸಂಸ್ಕೃತವಾದ ಮನೆತನ, ಇವನು ತುಂಬ ಧರ್ಮಿಷ್ಠ ಅಂತ ಕೇಳಿದ್ವ. ಅವನು ಏನು ಸಂಪಾದನೆ ಮಾಡ್ತಾನೆ ರೀ, ಎಷ್ಟು ಸಾಫ್ಟ್ವೇರ್ ಇಂಜಿನಿಯರಲ್ಲಿದ್ದಾನೆ, ಒಳ್ಳೆ ಹೆಂಡತಿ ಸಿಕ್ಕಿದ್ಲು, ಅದು ಗಂಡ ಸಿಕ್ಕಿದ, ಸೆಟ್ಲಾಗ್ಬಿಟ್ಟ ನೋಡಿ ಅವನು. ಅರ್ಥಪುರುಷಾರ್ಥ 40 ಇಯರ್ಸ್ಗೆ ಹಿ ಹ್ಯಾಸ್ ಸೆಟಲ್ಡ್ ಇನ್ ಹಿಸ್ ಲೈಫ್, ಆರ್ 30 ಇಯರ್ಸ್ಗೆ ಹಿ ಹ್ಯಾಸ್ ಸೆಟಲ್ಡ್ ಇನ್ ಹಿಸ್ ಲೈಫ್. ಇವನು ಧರ್ಮಿಷ್ಠ ರೀ,
ಜೀವನದ ಪೂರ್ತಿ ಹುಡ್ದಾಗಿಂದ ರಾತ್ರಿವರೆಗೂ ಧರ್ಮ ಮಾರ್ಗದಲ್ಲಿ ಇದ್ದ, ಅದೇ ಗುರಿ ಅಂತ ತಗೊಂಡ ಇಲ್ವಲ್ಲ. ಜಾಸ್ತಿ ಜನ ಹೀಗೆ ತನ್ನ ಚಿಂತನೆ ಮಾಡೋದು. ಅಪ್ಪ ಅಮ್ಮಂದರು ಈ ಕೆಟ್ಟ ಬುದ್ಧಿನೇ ಹೇಳ್ಕೊಡೋದು. ಅಪ್ಪ ಅಮ್ಮಂದ್ರೆ ಏನಾರು ಹೇಳ್ಕೊಡ್ತಾರೆ, ಧರ್ಮದಲ್ಲಿ ನೀನಿರೋ ಅಂತ. ಧರ್ಮದಲ್ಲಿ ಇರಬೇಕು ಯಾಕೆ? ಅರ್ಥವನ್ನು ಸಂಪಾದನೆ ಮಾಡೋಕ್ಕೋಸ್ಕರ. ನೀನು ದುಡ್ಡನ್ನು ಸಂಪಾದನೆ ಮಾಡು, ಧರ್ಮದಿಂದ ಸಂಪಾದನೆ ಮಾಡು, ಅದು ಓಕೆ ಸರಿ. ಬಟ್ ಅದ್ಯಾತಕ್ಕೆ ಧರ್ಮದಲ್ಲಿಯೇ ಇರು ನೀವು ಸಾಕು ಅಂತ ಹೇಳಲ್ಲ. ದುಡ್ಡನ್ನು ಸಂಪಾದನೆ ಮಾಡು, ಧರ್ಮ ಮಾರ್ಗದಲ್ಲಿ ಸಂಪಾದನೆ ಮಾಡು. ಈ ಕೆಟ್ಟ ಬುದ್ಧಿ ನಮಗೆ ಹಿರಿಯರಿಂದ ಬಂದ್ಬಿಟ್ಟಿದೆ. ಅದರಿಂದ ಏನು ಆಗುತ್ತೆ? ಇದನ್ನು ಚಿಂತನಂ ಪರಿಭಾವಯ, ಇದನ್ನು ಯೋಚನೆ ಮಾಡು. ನಾವು 35 ವರ್ಷ ಆಗಿರುತ್ತೆ, ಇನ್ನೂ ಮದುವೆ ಆಗಿರಲ್ಲ. ಯಾಕಂದರೆ ಅವನ ಜೀವನ ಪೂರ್ತಿ ಗುರಿ ಏನು? ದುಡಿಯೋದಲ್ಲೇ ಹೋಗ್ಬಿಟ್ಟಿರುತ್ತೆ. ಈಗ 35-40ಕ್ಕೆ ಆಗಬೇಕು ಅಂದರೆ ಮದುವೆ ಅಲ್ವಾ? ಯೋಚನೆ ಮಾಡಿ. ಸಂಸಾರದಲ್ಲಿ ಎಲ್ಲಿದೆ ಸಾರ? ವಿಚಾರಣೀಯಂ ಕರ್ತವ್ಯಮೇವ ಅಂದರು ಶಂಕರರು. ಇನ್ನೊಂದು ಶ್ಲೋಕ ಹೇಳ್ತು, ಸಂಸಾರದಲ್ಲಿ ಯಾವ ಸಾರೂ ಇಲ್ಲ, ಶಾಸ್ತ್ರ ಚಿಂತನೆ ಸತ್ಸಂಗ ಅಷ್ಟೇ ಅಂತ. ಕಸ್ತ್ವಂ ಕೋಹಂ ಕುತ ಆಯಾತಃ ಕಾಮೇ ಜನನಿ ಕೋಮೇ ತಾತಃ ಇತಿ ಪರಿಭಾವಯ ಸರ್ವಮಸಾರಂ. ಇಲ್ಲಿ ಪರಿಭಾವಯ ಅಂದರೆ ಚಿಂತನಂ. ಇದು ಯಾವುದೆಲ್ಲ ನೀನು ಸಂಬಂಧಗಳಿಟ್ಕೊಂಡಿದೆಯಲ್ಲ, ಸಂಬಂಧ ಹೇಗೆ ಶುರು ಆಯ್ತಪ್ಪ? ದೇಹದಿಂದ ತಾನೇ ಶುರು ಆಯಿತು. ಎಷ್ಟು ದೇಹ ಬಂದಿದೆ, ಎಷ್ಟು ದೇಹ ಹೋಗಿದೆ, ಈ ಜೀವನ ಎಷ್ಟು ದೇಹ ತೊಗೊಂಡಿದೆ, ಇನ್ನು ಎಷ್ಟು ಜನ್ಮ ತೊಗೊಳುತ್ತೆ ಈ ಜೀವ. ಎಷ್ಟು ಜನ ಅಪ್ಪ ಅಮ್ಮಂದರು ಬಂದು ಹೋದರು, ಎಷ್ಟು ಜನ ಗಂಡದರು ಬಂದು ಹೋದರು ಈ ಜೀವಕ್ಕೆ, ಎಷ್ಟು ಜನ ಹೆಂಡತಿಯರು ಬಂದು ಹೋದರು ಈ ಜೀವಕ್ಕೆ. ಈ ಎಷ್ಟು ಪ್ರಾಣಿಗಳಾಗಿ ಹುಟ್ಟಿದ್ದೀವಿ ಈ ಜೀವಕ್ಕೆ. ಇದರಲ್ಲಿ ಏನಾದ್ರು ಸಾರಂ ಇದೆಯಾ? ಏನೂ ಇಲ್ವಲ್ಲ. ಯಾಕೆ ಇದರಲ್ಲಿ ಸಾರ ಇಲ್ಲ? ಸ್ವಪ್ನದಂತೆ, ಸ್ವಪ್ನ ವಿಚಾರಂ ಅಂತ ಹಾಕಿದ್ದಾರೆ ಅಲ್ಲಿ. ಎಷ್ಟು ಸ್ವಪ್ನಗಳು ಬಂದು ಹೋಗಿದೆ. ಯಾವುದಾದ್ರೂ ಒಂದು ಸ್ವಪ್ನ ಸತ್ಯವಾಗಿದೆಯಾ? ನಾನು ಅಲ್ಲಿ ಹೋದೆ, ಇಲ್ಲಿ ಹೋದೆ, ಅಮ್ಮನವ್ರು ಬಂದರು, ಅವ್ನು ಬಂದರು, ಗುರುಗಳು ಬಂದರು, ಉಪದೇಶ ಮಾಡಿದ್ರು, ಅದೊಂದು ಆಯಿತು, ಇಲ್ಲೋ ಆಯಿತು, ಅಲ್ಲಿ ನಯಗ್ರಾ ಫಾಲ್ಸ್ಗೆ ಹೋದೆ, ಅಲ್ಲಿ ಜಾರು ಬಿದ್ದೆ, ಆಯಿತಾ? ಇಲ್ಲ ಇಲ್ಲಿ ಶಿವಮೊಗ್ಗ ಫಾಲ್ಸ್ಗೆ ಹೋದೆ, ಯಾವುದೋ ಒಂದು ಫಾಲ್ಸ್ಗೆ ಹೋದೆ, ಅಮ್ಮನವ್ರು ಬಂದರು, ಏನೋ ಒಂದು ಅರ್ಥದ ಇದು ಕನಸು, ಇಲ್ಲ ಕಾಮದ ಕನಸು, ಇಲ್ಲ ಧರ್ಮದ ಕನಸು. ನಾನು ಮೋಕ್ಷ ಗಳಿಸ್ತೆ ಅಂತ ಕನಸಲ್ಲಿ ಯಾವತ್ತಾದರೂ ಬಂದಿದೆಯಾ? ಯೋಚನೆ ಮಾಡಿ. ನಾನು ಮೋಕ್ಷ ಗಳಿಸ್ತೆ, ಗುರುವಲ್ಲಿ ವೇದಾಂತ ಪಾಠ ಮಾಡಿಸ್ಕೊಂಡೆ, ಅದರಿಂದ ನನಗೆ ಕನಸ್ಸು ಮಿಥ್ಯ ಅಂತ ಗೊತ್ತಾಯಿತು ಅಂತ ಯಾವುದಾದ್ರು ಕನಸು ಬಂದಲ್ಲಿ ಹೇಳಿದ್ದೇವ? ಮೋಸ್ಟ್ಲಿ ನಾಳೆ ಬರುತ್ತೇನೋ. ಇದೆಲ್ಲ ಚಿಂತನೆ ಮಾಡ್ತಿದ್ದಾಗ ನಾಳೆ ಬರುತ್ತೇನೋ. ಕನಸಿನಲ್ಲಿ ಕನಸನ್ನು ನೋಡ್ತಿದ್ದಾಗ ಆ ಕನಸು ಸತ್ಯ, ಎದ್ದ ಮೇಲೆ ಇಲ್ವಲ್ಲ. ಈ ಜಾಗೃತ ಅವಸ್ಥೆಯೂ ದೊಡ್ಡ ಕನಸು ಅಂತ ತಾನೇ ಶಾಸ್ತ್ರ ಹೇಳೋದು. ಯಾವುದಕ್ಕೆ ಇದಕ್ಕೆ ಅಷ್ಟೊಂದು ರಿಯಾಲಿಟಿ? ಕನಸಿಗೆ ಅಷ್ಟೊಂದು ರಿಯಾಲಿಟಿ ಕೊಟ್ಟಿದ್ವಾ? ಕನಸಿನಲ್ಲಿ ನನಗೆ ಹುಳಿ ಅಟ್ಟಿಸ್ಕೊಂಡು ಬಂತು, ಅಥವಾ ಕನಸಿನಲ್ಲಿ ಬಿದ್ದುಬಿಟ್ಟೆ. ಜಾಗೃತ ಅವಸ್ಥೆಯಲ್ಲೂ ಭಯ ಪಡೋ ನೋಡೋಣ ಅಲ್ವಾ? ಜಾಗೃತ ಅವಸ್ಥೆಯಲ್ಲೂ ಭಯ ಪಡಬೇಕಲ್ಲ. ಹುಲಿ ಅಟ್ಟಿಸ್ಕೊಂಡು ಬಂತು, ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇತ್ತು, ಯಾರಿಗೋ ಒಂದು ಇದಾಗೋಯ್ತು, ಎದ್ದ ಮೇಲೆ ಅಯ್ಯೋ ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ, ಎದ್ದಿದ ತಕ್ಷಣ ಹೋಯ್ತಲ್ಲ ಅದೆಲ್ಲ ಸ್ವಪ್ನ ಅಂತ. ಇದು ಹಾಗೆ ತಾನೆ. ಇದಕ್ಕೆ ಯಾಕೆ ಬೇಡದೇ ಇರುವಂಥ ರಿಯಾಲಿಟಿ ಆತಕ್ಕೆ ಇದಕ್ಕೆ, ಈ ಜಾಗೃತ ಅವಸ್ಥೆಗೆ? ಯಾಕೆ? ಜ್ಞಾತೆ ತತ್ವೇ ಕಸ್ ಸಂಸಾರ. ಜ್ಞಾನ ಇನ್ನೂ ಬಂದಿಲ್ಲ. ಜ್ಞಾನ ಬಂದಿಲ್ಲ ಅಂದರೆ ಜ್ಞಾನ ನಿಷ್ಠೆ ಇಲ್ಲ. ಜ್ಞಾನವೇ ಸತ್ಯ ಅಂತ ತಿಳಿದಿಲ್ಲ. ಜ್ಞಾನವೂ ಹಲವಾರು ವಿಚಾರಗಳಲ್ಲಿ ನನ್ನ ಜೀವನದಲ್ಲಿ ಜ್ಞಾನವು ಇಂಪಾರ್ಟೆಂಟ್ ಅಂತ ತಿಳಿದೀವಿ, ಇಂಪಾರ್ಟೆಂಟ್ ಅಂತ ತಿಳಿದಿಲ್ಲ. ಯಾವಾಗ ಜ್ಞಾನ ಸಾಧನೆಯು ಜೀವನದಲ್ಲಿ ತುಂಬ ಮುಖ್ಯ, ಅದೇ ಬೇಕು ಅಂತ ತಿಳಿದಾಗ ಅವಾಗೇನಾಗುತ್ತೆ? ಜಾಗೃತ ಅವಸ್ಥೆಯು ಸ್ವಪ್ನದಂತೆ ಕಾಣುತ್ತೆ. ಬೇಡದೇ ಇರೋ ರಿಯಾಲಿಟಿ ಕೊಡಬಾರ್ದು. ಅದಕ್ಕೆ ಎಷ್ಟು ರಿಯಾಲಿಟಿ ಕೊಡಬೇಕು ಅಷ್ಟು. ಆತ್ಯಂತಿಕವಾಗಿ ಅದಕ್ಕೆ ರಿಯಾಲಿಟಿ ಇಲ್ಲವೇ ಇಲ್ವಲ್ಲ. ಸ್ವಪ್ನಕ್ಕೆ ಆತ್ಯಂತಿಕವಾಗಿ ರಿಯಾಲಿಟಿ ಇದೆಯಾ? ಜಾಗೃತ ಅವಸ್ಥೆಗೆ ಯಾಕೆ ಆತ್ಯಂತಿಕವಾಗಿ ರಿಯಾಲಿಟಿ? ಸ್ವಾಮಿ ಅದೆಲ್ಲ ಹೇಳಿದ್ರೆ ಕಷ್ಟ ಆಗುತ್ತೆ ಅಲ್ವಾ? ಹಶ್ವಾಗ್ತಿತ್ತು ನನಗೆ ಸ್ವಪ್ನದಲ್ಲಿ ಹಶ್ವಾದಾಗ ಏನು ಮಾಡ್ತೀನಿ? ಸ್ವಪ್ನ ಅನ್ನನೇ ಬೇಕು ಊಟ ಮಾಡೋಕ್ಕೆ. ಜಾಗೃತ ಅವಸ್ಥೆ ಅನ್ನ ಆಗುತ್ತಾ? ಸ್ವಪ್ನದ ಅನ್ನನೇ ಬೇಕು. ಜಾಗೃತ ಅವಸ್ಥೆಯಲ್ಲಿಯೂ ಇದು ಸ್ವಪ್ನ, ಅದು ಆಮೇಲೆ ಬರ್ತೀನಿ ಇದಕ್ಕೆ. ಅದಕ್ಕೆ ಏನಾಗುತ್ತೆ ಅಲ್ಲಿ ಇವಾಗ? ಸ್ವಪ್ನ ಹೇಗೆ ಮಿಥ್ಯವೋ ಜಾಗೃತ ಅವಸ್ಥೆಯು ಮಿಥ್ಯ. ಹಾಗಂದರೆ ಇವಾಗ ನೀವು ಹೇಳ್ತಿದ್ದೀರಲ್ಲ ಭಜಗೋವಿಂದಂ ಸತ್ಯನ ಮಿಥ್ಯನ ಅಂತ ಹೇಳ್ಬಿಟ್ರೆ ಏನು ಹೇಳ್ತೀರ? ಅವಾಗ ಏನು ಹೇಳ್ತೀರ? ಹಾಗೆಲ್ಲ ಹೇಳಬಾರ್ದು. ಯಾವ್ದಾದ್ರು ಒಂದು ಉತ್ತರ ಕೊಡಬೇಕು. ಸತ್ಯನ ಮಿಥ್ಯನ ಅಷ್ಟೇ. ಭಜಗೋವಿಂದಂ ಇವಾಗ ಹೇಳ್ತಿರುವಂತಹ ಸತ್ಸಂಗವು ಮಿಥ್ಯವೇ.
ಯಾಕಂದರೆ ನಮಗೆ ಮಿಥ್ಯಾ ಅಜ್ಞಾನ ಇರೋದ್ರಿಂದ ಮಿಥ್ಯಾಜ್ಞಾನವೇ ಬೇಕು, ಸತ್ಯಜ್ಞಾನ ಬೇಡ. ಗೊತ್ತಾಗ್ತಿದೆಯಾ? ಮಿಥ್ಯಾಜ್ಞಾನದಿಂದ ಸತ್ಯಬ್ರಹ್ಮವಾಗಬೇಕು ನಾವು. ಬ್ರಹ್ಮ ಮಿಥ್ಯ ಆಗೋಕ್ಕಾಗಲ್ಲ. ಅಜ್ಞಾನ ಮಿಥ್ಯ, ಅಜ್ಞಾನ ಸತ್ಯ ಆಗಿಬಿಟ್ಟಿದ್ರೆ ಹೋಗ್ಸೋಕ್ಕೆ ಆಗಲ್ಲ. ಬೇಕಾಗಿರುವಂತಹ ಜ್ಞಾನ ಸತ್ಯವ ಮಿಥ್ಯವ ಕಲಿಯೋವರೆಗೂ ಸತ್ಯ ಅಂತ ತೋರುತ್ತೆ, ಕಲಿತ ಮೇಲೆ ಮಿಥ್ಯ ಆಗುತ್ತೆ. ಅದಕ್ಕೆ ಹೇಳಲ್ವಾ ಕಲಿಯೋವರೆಗೂ ಕೋತಿ ವಿದ್ಯೆ, ಕಲಿತ ಮೇಲೆ ಬ್ರಹ್ಮವಿದ್ಯೆ ಅಂತ. ಆದರೆ ಎಲ್ಲದಕ್ಕೂ ಅಧಿಷ್ಠಾನ ಈ ಮಿಥ್ಯಾ ಅಜ್ಞಾನಕ್ಕೂ ಮಿಥ್ಯಾ ಜ್ಞಾನಕ್ಕೂ ಮಿಥ್ಯಾ ಕನಸ್ಸಿಗೂ ಅಧಿಷ್ಠಾನ ಯಾವುದು? ಸತ್ಯ ಬ್ರಹ್ಮ. ಅದನ್ನು ತಿಳಿಬೇಕು. ಅದು ಮಿಥ್ಯ ಆಗೋಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದು ವಸ್ತು ಬ್ರಹ್ಮ. ಸೊ ಹೇಗೆ ಕನಸಿನಲ್ಲಿ ಹಶ್ವಾದಾಗ ಕನಸಿನ ಊಟ ಮಾಡ್ತೀವೋ ಹಾಗೆ ಜಾಗೃತ ಅವಸ್ಥೆಯಲ್ಲಿ ಅಜ್ಞಾನ ಇದ್ದಾಗ ಜಾಗೃತ ಅವಸ್ಥೆಯ ಜ್ಞಾನವೇ ಬೇಕು. ಆ ಜ್ಞಾನವು ಆ ಮಿಥ್ಯಾಜ್ಞಾನವನ್ನು ಅಜ್ಞಾನವನ್ನು ಹೋಗ್ಸೋಕ್ಕೆ ಮಿಥ್ಯಾಜ್ಞಾನ ಬೇಕು. ಸ್ವಪ್ನದಂತೆ ಅನ್ನೆಸೆಸರಿಯಾಗಿ ತುಂಬ ರಿಯಾಲಿಟಿ ಕೊಡಬಾರ್ದು ಅಂತ ಅರ್ಥ ಇದರಲ್ಲಿ. ಹ್ಯಾಂಡ್ ಬೇಕಾ? ಶೆಕೆ ಆಗ್ತದೆ, ಪರವಾಗಿಲ್ಲ. ಆ ರೀತಿಯಾಗಿ ಒಬ್ಬರಮ್ಮ ಬಂದಿದ್ದರು. ಒಬ್ಬರಮ್ಮ ಬಂದು ಅಳೋಗಳು ಅಂತ ಅರ್ಥಕೊಳ್ಳೋದು. ಯಾಕೆ ಈ ಮಗನನ್ನು ಇಷ್ಟು ಚೆನ್ನಾಗಿ ನಾನು ಚಿಕ್ಕ ವಯಸ್ಸಲ್ಲಿ, ಎಲ್ಲ ತಾಯಿಂದರು ಅದೇ ತಾನೆ, ಗರ್ಭದಿಂದ 9 ತಿಂಗಳಿದ್ದು, ನಾರ್ಮಲ್ ಡೆಲಿವರಿ ಸ್ವಾಮಿ, 9 ತಿಂಗಳಿದ್ದು ನೋಡಿಕೊಂಡು ಎಲ್ಲ ಚೆನ್ನಾಗಿ ಓದಿಸಿ ಎಲ್ಲ ಆಯಿತು. ಅಪ್ಪ ಬೇರೆ ಬೇಗ ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ರು, ಸಿಂಗಲ್ ಪೇರೆಂಟು. ಎಲ್ಲ ನೋಡ್ಕೊಂಡಿದ್ದಾಯಿತು. ಬಂದಲ್ಲ ಆಕೆ, ಬಂದಮೇಲೆ ತಾನೆ ಎಲ್ಲ ಶುರು ಆಗೋದು. ಬಂದಳು, 3 ವರ್ಷ ಚೆನ್ನಾಗಿತ್ತು. ಈಗ ಇಂಪಾರ್ಟೆನ್ಸ್ ಅವನಿಗೆ ಕೊಡ್ತಾಳೆ, ಸೊಸೆಗೆ ಕೊಡ್ತಾಳೆ. ಸರಿ ಏನೋ ಮಾಡ್ತಾಳೆ, ಪರವಾಗಿಲ್ಲ. ನಾನು ನೋಡೋದು ಇಲ್ಲ, ಬರ್ತಡೇಗೂ ವಿಶ್ ಮಾಡಲಿಲ್ಲ. ನಾನು ಬರ್ತಡೇಗೂ ವಿಶ್ ಮಾಡಲಿಲ್ಲ. ಅವ್ನ ಬರ್ತಡೇಗೆ ಎಷ್ಟು ವಿಶ್ ಮಾಡಿ ಆಟದ ಸಾಮಾನೆಲ್ಲ ತಂದು ಕೊಟ್ಟಿದ್ದೀನಿ, ಅದೆಲ್ಲ ಮಾಡಿದ್ದೀನಿ. ಈಗ ನೋಡಿ ಅವಳು ಬಂದಳು ಅಂತ ಹೋಯಿತು. ಆಗ ಅಗಳು ಅಂತ ಅಳ್ತಾರೆ. ಯಾತಕ್ಕೆ? ರಿಯಾಲಿಟಿ ಕೊಟ್ಟಿದ್ದಕ್ಕೆ ತಾನೇ ಇದೆಲ್ಲ ಪ್ರಾಬ್ಲಮ್ಮು. ನೀವು ಹೇಳ್ಬೋದು, ಸ್ವಾಮಿ ನೀವೆಲ್ಲ ಇದೇ ಥರ ಹೇಳ್ತಿದ್ರೆ ಅದು ಬಹಳ ಕಷ್ಟ, ನೀವೆಲ್ಲ ದಾಟ್ ಹೋಗ್ಬಿಟ್ರಿ ಅಂತ. ನಿಮಗಿದು ಅನುಭವ ಆಗಿದ್ರೆ ಗೊತ್ತಾಗ್ತಿತ್ತು ಸ್ವಾಮಿ. ನೀವು ನೋಡಿ ಅನುಭವ ಇಲ್ಲದೇ ಇದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಇವಾಗ. ಗೊತ್ತಾಗ್ತಿದೆಯಾ? ಅನುಭವ ಇಲ್ಲಿ ಕೇಳಿಸ್ಕೊಂಡ್ಮೇಲೆ ತಾನೆ ಅದು ಅನುಭವ ಆಗಿದ್ದು ನನಗೆ. ಅನುಭವ ಇಲ್ಲದೇನೆ ಎಕ್ಸ್ಪ್ಲನೇಷನ್ ಇದು. ಅಲ್ಲ, ಹೋದ ಜನ್ಮದಲ್ಲಿ ಆಗಿದ್ದು ನನಗೆ ಇದೇ ಥರ ಯಾರು ಸಿಕ್ಕಿದ್ರೆ ನನಗೂ ಅನುಭವ ಆಗಿದ್ದೆ ತಾನೆ. ಒಂದು ಉದಾಹರಣೆ, ಎಲ್ಲ ಉದಾಹರಣೆನೂ ಸೇರಿಸ್ಕೊಳ್ಬೇಕು ಇದಕ್ಕೆ. ತೀರಾ ರಿಯಾಲಿಟಿ ಕೊಟ್ಟರೆ ಸಿಕ್ಕಾಕೊಳ್ತೀವಿ. ಏನು ಕೊಡಬೇಕು ರಿಯಾಲಿಟಿ? ಊಟ ಮಾಡಬೇಕು, ಮಲ್ಕೊಳ್ಬೇಕು, ಶಾಸ್ತ್ರ ಅಧ್ಯಯನ ಮಾಡಿ, ಇಷ್ಟೇ. ಇದೇ ರಿಯಾಲಿಟಿ. ಇದು ಬಿಟ್ಟು ಬೇರೆ ಯಾವುದೂ ರಿಯಾಲಿಟಿ ಅಲ್ಲ. ಜಾಸ್ತಿ ರಿಯಾಲಿಟಿ ಕೊಟ್ಟರೆ, ಸತ್ಯಾಂಶ ಕೊಟ್ಟರೆ ಪ್ರತಿಯೊಂದು ಸನ್ನಿವೇಶಕ್ಕೂ ಸಿಕ್ಕಾಕೊಳ್ತೀವಿ. ನಾನು ಹೇಳ್ತಾ ಇಲ್ಲ, ಸುರೇಂದ್ರಾಚಾರ್ಯರು ಹೇಳ್ತಿರೋದು. ನಾನು ಯಾವುದೂ ನಾನು ಹೇಳಲ್ಲ. 1ನೇ ಶ್ಲೋಕದಿಂದ ಇಲ್ಲಿವರೆಗೂ ನಾನು ಹೇಳಿದ್ದು ಯಾವುದೂ ಅಲ್ಲ, ಎಲ್ಲ ಅವರವ್ರು ಹೇಳಿರೋದು. ಅಂದರೆ ಆ ಆಚಾರ್ಯರು ಹೇಳಿದ್ದನ್ನು ನಾನು ಮತ್ತೆ ಉದ್ಧರಿಸ್ತಾ ಇದ್ದೀನಿ. ಯೋಚನೆ ಮಾಡಿ, ಜಾಗೃತ ಅವಸ್ಥೆಯಲ್ಲಿ ಏನೇನೆಲ್ಲ ಸನ್ನಿವೇಶ ನಡೀತಾ ಇದೆಯಲ್ವ, ಅದೆಲ್ಲ ಸ್ವಪ್ನದಂತೆ. ಇವಾಗ ಉಪಹಾರ ಮಾಡಿದ್ವಿ, ಸ್ವಪ್ನ ಊಟ ಅಂತ ತಿನ್ನಬೇಕು. ಸ್ವಪ್ನ ಹಸಿವಿಗೆ ಸ್ವಪ್ನ ಊಟ ಅಷ್ಟೇ. ಅಲ್ಲಿ ಕಿಂಚಿತ್ತು ಇದಕ್ಕೆ ರಿಯಾಲಿಟಿ ಕೊಡ್ಬೋದು, ಎಷ್ಟು ಬೇಕೋ ಅಷ್ಟೇ. ಊಟ ಆದರೂ ಪರವಾಗಿಲ್ಲ, ಹಸಿವಾಗತ್ತೆ ತಿಂತೀವಿ. ಈ ಪ್ರಾಬ್ಲಮ್ ನಮಗೆ ಬರದೆ ಸಂಬಂಧದಲ್ಲಿ ಬಂದರೆ ಪ್ರಾಬ್ಲಮ್ಮು. ಅದನ್ನೇ ದೊಡ್ಡದಾಗಿ ಮಾಡಿಕೊಂಡು ಕಷ್ಟದ ಸಂಸಾರನೇ ಎಲ್ಲೆಲ್ಲಿ ಸಂಬಂಧಗಳಿರುತ್ತೋ ಅದೆಲ್ಲ ಸಂಸಾರವೇ. ಜ್ಞಾನ ಬರೋಕ್ಕೆ ಸಾಧ್ಯವೇ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಿರೋದು. ಇಲ್ಲಿ ಹಶ್ವಾಗ್ತಾ ಇದೆ, ಇತಿ ಚಿಂತನಂ ಪರಿಭಾವಯ ಹೇಳಿದ್ರ ಈ ಶ್ಲೋಕದಲ್ಲಿ. ಹಶ್ವಾಗ್ತಿದೆ, ಚಿಂತನ ಹೇಳಿಲ್ವಲ್ಲ, ಯಾಕಂದರೆ ನೀಡಬೇಕು. ಇಲ್ಲಿ ಏನು ಹೇಳ್ತಿದೆ? ನಿನ್ನ ತಂದೆ ಯಾರು, ನಿನ್ನ ತಾಯಿ ಯಾರು, ನೀನು ಎಲ್ಲಿಂದ ಬಂದೆ, ನಿನ್ನ ಸಂಬಂಧಿಕರು ಯಾರು ಅಂತ ಕೇಳೋದಂದ್ರೇನು? ಇದಕ್ಕೆಲ್ಲ ನಾವು ರಿಯಾಲಿಟಿ ಕೊಟ್ಟಿದ್ದೇವೆ. ಇದನ್ನು ನಿಲ್ಲಿಸು, ಅವಶ್ಯಕತೆ ಇಲ್ಲ. ಬರ್ತಾರೆ ಹೋಗ್ತಾರೆ, ಅದಕ್ಕೆ ಯಾಕಪ್ಪ ಅಂತ ಸುರೇಂದ್ರಾಚಾರ್ಯರು ಹೇಳ್ತಾರೆ. ನಾ ಹೇಳ್ತಿಲ್ಲ. ನಾ ಹೇಳಿದ್ರೆ ಇನ್ನು ಕಠಿಣವಾಗಿ ಹೇಳ್ತೀನಿ ನಾನು, ಅಲ್ವಾ? ಅವ್ರದ್ದೇ ಇದಿಷ್ಟು ಕಠಿಣವಾಗಿದೆ ಇನ್ನಂತ ಕೇಳಿದ್ರೆ. ಆ ರೀತಿಯಾಗಿ ಸಂಸಾರ ಸ್ವಪ್ನದಂತೆ. ಸ್ವಪ್ನದಲ್ಲಿ ಹೇಗೆ ನಾವು ರಿಯಾಲಿಟಿ ಕೊಡೋದಿಲ್ವೋ, ಜಾಗೃತ ಅವಸ್ಥೆಯಲ್ಲೂ ರಿಯಾಲಿಟಿ ಬೇಡ. ರಿಯಾಲಿಟಿ ಕೊಟ್ಟು ಸಿಕ್ಕಾಕೊಳ್ತೀವಿ. ಅದಕ್ಕೆ 2ನೇ ಶ್ಲೋಕ ಚೆನ್ನಾಗಿತ್ತು. ಸತ್ಸಂಗವನ್ನು ಮಾಡೋದು, ಶಾಸ್ತ್ರವನ್ನು ಅಧ್ಯಯನ ಮಾಡಿ. ಇದು 2 ಸಾರ, ಇನ್ಯಾವುದು ಸಾರ.
ದೇಹ ಸತ್ಯವ ಮನಸ್ಸತ್ಯವ? ದೇಹ ಸತ್ಯವ ಮನಸ್ಸು ಸತ್ಯವ? ಎರಡು ಮಿಥ್ಯ ತಾನೆ. ಮತ್ತು ಯಾಕೆ ಅಷ್ಟೊಂದು ನಮ್ಮ ಎಮೋಷನ್ಸ್ಗೆಲ್ಲ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್? ಗೊತ್ತಾಗ್ತಿದೆಯಲ್ವ? ನಮ್ಮ ಭಾವನೆಗಳಿಗೆ ಯಾಕಷ್ಟು? ಯಾಕೆಂದರೆ ಎಷ್ಟೋ ಎಮೋಷನ್ಸ್ ಬಂದು ಹೊರಟೋಯ್ತು. ಯಾಕೆ ಪರ್ಟಿಕ್ಯುಲರ್ ಎಮೋಷನ್ಸ್ ಬೇಕು? ಡಿಪೆಂಡೆನ್ಸಿ ಎಮೋಷನ್ ಯಾಕೆ ಇಟ್ಕೊಳ್ಬೇಕು? ಸತ್ಯವ ಮಿಥ್ಯವ ಅದು ಅಲ್ವಾ? ಯಾರು ನಮ್ಮ ಜೊತೆಗೆ ಇರಬೇಕಾ ಇರಬಾರ್ದ? ಒಬ್ಬನೇ ಇರೋಕ್ಕಾಗತ್ತಾ ಆಗಲ್ವ? ಹೇಳಿ, ಹೂ ಬಾಯ್ಬಿಟ್ಟು ಹೇಳಬೇಕು. ಹಾಂ, ಇದ್ದರೆ ಸಂತೋಷನ, ಇಲ್ಲದೇ ಇದ್ದರೆ ಸಂತೋಷನ? ಅಷ್ಟೆ. ಹಾಗಿರಬೇಕು. ಅದೇ ಇಂಪಾರ್ಟೆಂಟ್. ಅದೆಲ್ಲ ಭಯ ಪಟ್ಕೊಂಡು ನುಂಗ್ಕೊಂಡು ಅಯ್ಯೋ ಕೇಳಿಸ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂತ ಹೇಳಬಾರ್ದು. ಇದ್ದರೂ ಸಂತೋಷ, ಇಲ್ಲದೇ ಇದ್ದರೂ ಸಂತೋಷ. ಯಾಕಂದರೆ ಎಲ್ಲ ಸ್ವಪ್ನ ಅಲ್ವಾ? ಎಲ್ಲ ಸ್ವಪ್ನವೇ. ಹಾಗಂತ ಅದು ಹೊರಗಡೆ ಎಲ್ಲ ಹೇಳ್ಕೊಂಡು ನಾವು ಅದು ಬ್ಯಾನರ್ ಹಾಕ್ಕೊಂಡು ದ ವರ್ಲ್ಡ್ ಇಸ್ ಮಿಥ್ಯಾ, ದ ವರ್ಲ್ಡ್ ಇಸ್ ನಾಟ್ ಅಬ್ಸಲ್ಯೂಟ್ಲಿ ರಿಯಲ್, ಸೊ ಆಲ್ ಮೈ ಎಮೋಷನ್ಸ್ ಆರ್ ನಾಟ್ ಅಬ್ಸಲ್ಯೂಟ್ಲಿ ಅಂತ ಹೇಳ್ಕೊಂಡು ತಿರುಗಾಡೋದು ಬೇಡ. ಮನಸ್ಸಿನಲ್ಲಿದ್ದರೆ ಸಾಕಷ್ಟು. ಆ ಸಿಚುವೇಶನ್ಗೆ ಬಂದಾಗ ಈ ಶ್ಲೋಕಗಳೆಲ್ಲ ಜ್ಞಾಪಕ ಬರಬೇಕು. ಅವಾಗ ಬರಲಿಲ್ಲ ಅಂದರೆ ಇನ್ನೇನು ಇಷ್ಟು ದಿನಗಟ್ಟಲೆ ಬೆಳಗ್ಗೆಯಿಂದ ರಾತ್ರಿ ಕಲಿತು ಶ್ಲೋಕವನ್ನು ಕಲಿತು ಆಗ ನಾವು ಕಣ್ಣಲ್ಲಿ ನೀರು ಬಂದರೆ ವಾಟ್ ಈಸ್ ದಿ ಉಪಯೋಗ ಅಲ್ವಾ? ಆವಾಗ ಅಲ್ಲಿ ಬರಬೇಕು. ಅದಕ್ಕೆ ಜ್ಞಾನನಿಷ್ಠೆ ಬೇಕು ಅಂತ ಹೇಳೋದು. ಸ್ವಾಮಿ ಇದು ತುಂಬ ಕಷ್ಟ ಆಗಲಿಲ್ವಾ? ತೀರಾ ಇಂಟೆಲೆಕ್ಚುಯಲ್ ಆಗೋಯ್ತು, ಇದು ರಾಬೋಟ್ ಲೈಫ್ ಆಗಲಿಲ್ವಾ? ಹಾಗಂದರೆ ಆ ಥರ ಆದ್ರೇ ಜೀವನ್ ಮುಕ್ತಿ ಪಾಸಿಬಲ್, ಇಲ್ಲಾಂದರೆ ಪಾಸಿಬಲ್. ನನಗೆ ಜೀವನ್ ಮುಕ್ತಿನೇ ಬೇಡ ಅಂತಂದರೆ, ಅಂದರೆ ಮುಕ್ತ ಪುರುಷನೇ ನಾವು ಆಗಬಾರ್ದು ಅಂತಿದ್ರೆ ಪರವಾಗಿಲ್ಲ. ಅವತ್ತೇನು ಆಲ್ ದಿಸ್ ಆರ್ ನಾಟ್ ರಿಕ್ವೈರ್ಡ್ ಒನ್. ಹಾಗೆ ಹತ್ಕೊಂಡು ಮಾಡಿಕೊಂಡು ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ನನಗೆ ವೇದಾಂತ ಅಂದರೆ ಇವಾಗೆಲ್ಲ ಆಗಲ್ಲಪ್ಪ, ಏನೋ ಬಂದು ಹುಟ್ಬಿಟ್ವಿ ಈ ಜನ್ಮಕ್ಕಿಲ್ಲ. ಅಮ್ಮ ಹೇಳಿದ್ರು, ಈ ಜನ್ಮದಲ್ಲಿ ಏನೋ ಸುಮಾರು ಪ್ರಯತ್ನ ಪಡ್ತಾಯಿದ್ದೀನಿ ಸ್ವಾಮೀಜಿ, ನೀವು ಹೇಳೋದೆಲ್ಲ ಕೇಳಿಸ್ಕೊಳ್ತಾ ಇದ್ದೀನಿ, ಎಲ್ಲ ಆಗ್ತಿದೆ, ಮುಂದಿನ ಜನ್ಮ ಇದೆ ಅಂತ ನನಗೆ ಗೊತ್ತು, ಆ ಜನ್ಮದಲ್ಲಿ ನೋಡ್ಕೊಳ್ಳೋಣ ಅಂದರು. ಓಂ ನಮೋ ನಾರಾಯಣಾಯ ಅಷ್ಟೇ. ಅಲ್ಲ, ಎಲ್ರಿಗೂ ಸುಮಾರು ಜನಕ್ಕೆ ಈ ಥರ ಮನಸ್ಸಲ್ಲಿರುತ್ತೆ. ಆ ಎಮ್ಮ ಪಾಪ ವ್ಯಕ್ತಪಡಿಸಿದ್ರು. ಹಲವಾರು ಜನ ವ್ಯಕ್ತಪಡಿಸಲ್ಲ, ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ಸ್ವಾಮೀಜಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ನಾವು ಈ ಥರ ಹೇಳಿದ್ರೆ. ನನಗೆ ಯಾಕೆ ಬೇಜಾರಪ್ಪ? ನೀವೇ ಅಕಾರ್ಡಿಂಗ್ ಟು ಮೈ ಮೈಂಡ್ ಯು ಆರ್ ನಾಟ್ ದೇರ್ ಓನ್ಲಿ. ನನ್ನ ಪ್ರಕಾರ ನೀವು ಇಲ್ಲವೇ ಇಲ್ಲ. ನಿಮ್ಮ ಭಾವನೆಗೆ ನಾನು ಸ್ಪಂದಿಸ್ತಾ ಇದ್ದೀನಿ, ಬಟ್ ದಟ್ ಈಸ್ ನಾಟ್ ರಿಯಲ್ ಅಲ್ವಾ? ಸೊ ಆ ರೀತಿಯಾಗಿ ವಿಶ್ವಂ ತ್ಯಕ್ತ್ವ ಸ್ವಪ್ನ ವಿಚಾರಂ. ವಿಶ್ವಂ ತ್ಯಕ್ತ್ವ ಅಂದರೆ ಈ ಜಗತ್ತನ್ನು ತ್ಯಕ್ತ್ವ ಅಲ್ಲ, ಏನು ಸ್ಥೂಲವಾಗಿ ಕಾಣ್ತಿದೆ ಇದನ್ನು ತ್ಯಕ್ತ್ವ ಅಲ್ಲ, ಭಾವನೆಗಳು, ಎಮೋಷನ್ಸ್. ಬಿಕಾಸ್ ವರ್ಲ್ಡ್ ಫಾರ್ ಅಸ್ ಈಸ್ ಹಿಯರ್, ಜೀವ ಸೃಷ್ಟಿ, ನಾಟ್ ಈಶ್ವರ ಸೃಷ್ಟಿ. ಈ ಶ್ಲೋಕದಲ್ಲಿ ಹಾಗೆ ಇಂಟರ್ಪ್ರೆಟ್ ಮಾಡಬೇಕು. ಯಾಕಂದರೆ ಈ ಜ್ಞಾನ ಬಂದಮೇಲೆ ಈ ಜಗತ್ತು ಇರುತ್ತೋ ಇಲ್ವಲ್ಲ? ಜ್ಞಾನವಂತ ವಿಶ್ವಂ ತ್ಯಕ್ತ್ವ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಮತ್ತು ಈ ದೇವಸ್ಥಾನಗಳೆಲ್ಲ ಕಾಣಿಸ್ತಿದೆ, ನಾಳೆ ಅಭಿಷೇಕ ಮಾಡಬೇಕು, ಊಟ ಮಾಡಬೇಕೆಲ್ಲ ಇದೆಯಲ್ಲ. ಮನಸ್ಸು ಯಾವುದೆಲ್ಲ ಜೀವ ಸೃಷ್ಟಿ ಮಾಡ್ಕೊಂಡಿದ್ದೀವಲ್ವ ಅದನ್ನು ತ್ಯಕ್ತ್ವ. ಈ ಸಂಬಂಧಗಳಿಗೆ, ದೇಹದ ಮೂಲಕ ಸಂಬಂಧಗಳಿಗೆ ಗೌರವ ಕೊಟ್ಟಿದ್ದೀವಲ್ಲ ಅದನ್ನು ತ್ಯಕ್ತ್ವ. ಆ ರೀತಿ ಎಲ್ಲ ಮನಸ್ಸಿನಲ್ಲಿರಬೇಕು, ಹೊರಗಡೆ ಅದನ್ನು ತೋರ್ಪಡಿಸ್ಕೊಳ್ಬಾರ್ದು. ಯಾರು ಹೇಗೆ ಹೇಳ್ತಾರೋ ಆ ರೀತಿಯಾಗಿ ರೆಸಿಪ್ರಿಕೇಟ್ ಮಾಡಬೇಕು. ಅಯ್ಯೋ ಇದು ಹೀಗೇನೆ ಅಂದ್ಬಿಟ್ರೆ ಅವ್ರಿಗೆ ಪಾಪ ಕಷ್ಟ ಆಗುತ್ತೆ. ಅವ್ರನ್ನ ಹಾಗೆ ಇದು ಮಾಡಿ ಅವ್ರನ್ನ ಅಜ್ಞಾನದಲ್ಲೇ ಇಟ್ಕೊಂಡು ನಾವು ಜ್ಞಾನಿಗಳಾಗಿರ್ಬೇಕು. ಅವ್ರು ತುಂಬ ಕೇಳಕ್ಕೆ ಬಂದಾಗ ಮಾತ್ರ ನಿಜವಾದ ಉಪದೇಶ ಮಾಡಬೇಕೇ ಹೊರತು ಹಾಗೆ ಅಜ್ಞಾನದಲ್ಲಿ ಇಡೋದು ಒಳ್ಳೆಯದು ಅಲ್ವಾ? ಆ ರೀತಿಯಾಗಿ ಮನಸ್ಸಿನೆಲ್ಲ ಇರುವಂತಹ ಯಾವುದೆಲ್ಲ ಸತ್ಯಾಂಶ ಕೊಟ್ಟಿದ್ದೀವೋ ಮನಸ್ಸಿನಲ್ಲಿ, ಇದು ಸತ್ಯ, ಇದು ಸತ್ಯ, ಇದು ಸತ್ಯ, ಅದೆಲ್ಲ ಮಿಥ್ಯ. ಸುಳ್ಳು ಅಂತ ಹೇಳ್ತಾ ಇಲ್ಲ, ಯಾಕಂದರೆ ಅನುಭವಕ್ಕೆ ಬರ್ತಾ ಇದೆ. ಸುಳ್ಳು ಅಂದರೆ ಇಲ್ಲವೇ ಇಲ್ಲ ಅಂತ ಅರ್ಥ. ಸುಳ್ಳು ಅಂತ ಹೇಳ್ತಾ ಇಲ್ಲ, ಮಿಥ್ಯ, ತಾತ್ಕಾಲಿಕವಾಗಿ ನನಗಿದೆ. ಅದನ್ನು ತಪ್ಪು ತಿಳುವಳಿಕೆ ಇದರಿಂದ ಜ್ಞಾನದ ಮೂಲಕ ಅದನ್ನು ಹೋಗಿಸ್ಕೊಳ್ಬೇಕು. ಅದೇ ಸ್ವಪ್ನ ವಿಚಾರಂ. ಹೇಗೆ ಸ್ವಪ್ನ ಎದ್ದಿದ ತಕ್ಷಣ ಸ್ವಪ್ನ ಹೋಯ್ತೋ, ಈ ಅಜ್ಞಾನದಲ್ಲಿರುವಂಥದ್ದೇ ದೊಡ್ಡ ದೊಡ್ಡ ಸ್ವಪ್ನ. ಅದನ್ನು ಜಾಗೃತ ಅವಸ್ಥೆಗೆ ಬರುವುದೇ ಜ್ಞಾನ. ಅಂದರೆ ಜ್ಞಾನವನ್ನು ಗಳಿಸ್ಕೊಳ್ಳೋದೇ ಜಾಗೃತ ಅವಸ್ಥೆ. ಅದು ಬಂದರೆ ಇದೆಲ್ಲ ಮಿಥ್ಯಾ ಅಂತ ಅಷ್ಟೇ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ.